ಮಾಡೋಕ್ಕೆ ಮಾಡೋಕ್ಕಾಗಲಿಲ್ಲ. ಯಾರು ಈ ಜನರಿಗೆ ಯಾರು ಶಕ್ತಿ ಬಂದಿದ್ದಾರೆ ಅವ್ರಿಗೆ ಧೈರ್ಯ ಬಂದಿಲ್ಲ ಅಲ್ಲಿ ಫಸ್ಟ್ ಹೆಂಗೆ ಬರೋದು ಅಂತ. ಯಾಕೆ ಅಂದರೆ ಒಂದು ನೀಟ್ ಪ್ರಾಬ್ಲಮ್, ಒಂದು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್, ಒಂದು ಬಸ್ ವ್ಯವಸ್ಥೆ ಇಲ್ವಾ. ಹೆಂಗೋ ಆಯ್ತಕ್ಕೆ ಗೊತ್ತಿದೆ. ನಮ್ಮದು KSRT ಇದು ಸೆಪ್ರೇಟ್ ಬಸ್ ಸ್ಟ್ಯಾಂಡ್ ಒಂದು ರಿಸಲ್ಟ್ ಇದೆ, ಅರ್ಧ ಎಕರೆ ಇದೆ. ಅದಕ್ಕೆ ಒಂದು ಪ್ರಪೋಸಲ್ ನಾವು ರೆಡಿ ಮಾಡಿ ಇದನ್ನು ಸೆಕೆಂಡ್ ಏನಂದರೆ ಅಧ್ಯಕ್ಷ ಮತ್ತು ಆಯುಕ್ತರಿಗೆ ಹೇಳ್ತಾರೆ. ಸೆಕೆಂಡ್ ಎಲ್ಕೊಂಡು ನೀಟು ಬಂದಿಲ್ಲ, ನಮ್ಮದು ಟ್ಯಾಂಕ್ಸ್ ಎಲ್ಲ ರೆಡಿ ಇದೆ. ಅದಕ್ಕೆ ನಾವು ಒಂದು ಪ್ರಪೋಸಲ್ ರೆಡಿ ಮಾಡಿದ್ವಿ. ಆಮೇಲೆ ಇದು ಫಸ್ಟು ಮುಖ್ಯ ಇಂಪಾರ್ಟೆಂಟ್ ಏನು ಅಂದರೆ ತಮ್ಮೆಲ್ಲ ನೀವು ಗೊತ್ತಿದೆ, ಅಧ್ಯಕ್ಷರಿಗೆ ನಾನು ಹೇಳಿದ್ದೀನಿ. ಶ್ರೀರಾಮ ಸಾಹೇಬರು ಪೊಲಿಟಿಕಲ್ ಸೆಕ್ರೆಟರಿ ಹಾಗೂ ನಮ್ಮ ಪತ್ತೂರು ಮಂಜುನಾಥ್, ನಮ್ಮ ಅನಿಲ್ ಸಾಹೇಬ್, ನಮ್ಮ ಮಿನಿಸ್ಟರು ಸುರೇಶ್ ಸಾಹೇಬರು, ಆಮೇಲೆ ನಮ್ಮ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಅವರೆಲ್ಲ ನನ್ನ ಮೇಲೆ ಧನ್ಯವಾದಗಳು ಮಾಡಿದ್ದಾರೆ. ಯಾಕಂದರೆ ನಾನು ಸುಮಾರು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಗೆ ಕೆಲಸ ಮಾಡ್ತಾಯಿದ್ದೀನಿ. ನಾನು ಫಸ್ಟು 83ನಿಂದ NSUನಲ್ಲಿ ಕೆಲಸ ಮಾಡಿದ್ದೀನಿ, ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ರೂರಲ್ಗೆ ಬ್ಲಾಕ್ ಬಾಡಿಗೆ ಜನರಲ್ ಸೆಕ್ರೆಟರಿ ಆಗಿದ್ದೆ. ಆಮೇಲೆ ನಮ್ಮ ಕೋಲಾರ ಡಿಸ್ಟ್ರಿಕ್ಗೆ ಸುಮಾರು 8 ವರ್ಷದಿಂದ ಕಾಂಗ್ರೆಸ್ ಮೈನಾರಿಟಿಗೆ ಜನರಲ್ ಸೆಕ್ರೆಟರಿ ಆಗಿ ಡಿಸ್ಟ್ರಿಕ್ಟ್ ಮೈನಾರಿಟಿಗೆ ಪ್ರೆಸಿಡೆಂಟ್ ಆಗಿದ್ದೀನಿ. ಭಾಳ ಕೆಲಸಗಳು ಮಾಡಿದ್ದೀನಿ. ಯಾಕಂದರೆ MLAಗಳಿಗೆ, MP ಗಳಿಗೆ, ಆಮೇಲೆ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಬಂದು ಅಲ್ಲಿ ಏನು ಹೆಚ್ಚು ಕಡಿಮೆ ಇದೆ ನಾನು ಬರ್ತೀನಿ ನೋಡಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಎಲ್ಲ ನಮಗೆ ಸಹಕಾರ ಇರಬೇಕು. ಸಹಕಾರ ಕೊಟ್ಟರೆ ನಮಗೆ ಒಂದು ಶಕ್ತಿ ಕೊಟ್ಟರೆ ದೇವರಿದ್ದಾನೆ, ಏನು ಬೇಕಾದರೂ ನಮ್ಮ ಟೌನ್ಗೆ ಅಭಿವೃದ್ಧಿ ಮಾಡ್ತೀನಿ. ಇಷ್ಟು ಹೇಳಿ ಇವತ್ತು ಏನು ನಮಗೆ ನೀವೆಲ್ಲ ಬಂದು ಇಲ್ಲಿ ಇದು ಮಾಡಿದ್ದಾರೆ, ಸ್ವೀಕಾರ ಎಲ್ಲ ಕೊಟ್ಟಿದ್ದಾರೆ, ಅದಕ್ಕೆಲ್ಲರಿಗೆ ನಮ್ಮ ಧನ್ಯವಾದ.